ಪ್ರಜಾಶಕ್ತಿ ಟಿವಿಗೆ ಮೊದಲ ಗೆಲುವು. ಕಲ್ಲನ್ನ ಬಗೆದು ಇಲ್ಲಿಂದ ಬ್ಲಾಸ್ಟ್ ಮಾಡಿ ಬೇರೊಂದು ಕಡೆ ಸಾಗಿಸ್ತಾ ಇದ್ರು. ಇದರ ವರದಿಯನ್ನ ನಿಮ್ಮ ಪ್ರಜಾಶಕ್ತಿ ಟಿವಿ ಬಿತ್ತರಿಸಿತ್ತು. ಇದೀಗ ಸುದ್ದಿಯ ಬಿತ್ತರವಾದ ಬೆನ್ನಲ್ಲೇ ಇಲ್ಲಿ ಎಲ್ಲವೂ ಕೂಡ ಬಂದ್ ಆಗಿರುವಂತದ್ದು. ಸುದ್ದಿ ಮಾಡಿದ್ದೇ ತಡ, ಅಕ್ರಮ ಗಣಿಗಾರಿಕೆಗೆ ಬಿತ್ತು ಬ್ರೇಕ್. ಗಣಿಗಾರಿಕೆ ನಡೆಸ್ತಾ ಇದ್ದವರಿಗೆ ಈಗ ಬ್ರೇಕ್ ಬಿದ್ದಿದೆ. ನಿಮ್ಮ ಪ್ರಜಾಶಕ್ತಿ ಟಿವಿಯಲ್ಲಿ ಸುದ್ದಿ ಬಿತ್ತರವಾದ ಬೆನ್ನಲ್ಲೇ ಅಕ್ರಮ ಗಣಿಗಾರಿಕೆ ನಿಂತೋಗಿದೆ. ಇಲ್ಲಿ ಎಸ್, ಪ್ರಜಾಶಕ್ತಿ ಟಿವಿ ಸಣ್ಣ ಸಮಸ್ಯೆಯಿಂದ ದೊಡ್ಡ ಸಮಸ್ಯೆಗಳನ್ನ ಬಿತ್ತರಿಸುವ ಮೂಲಕ ಅಧಿಕಾರಿಗಳ ಗಮನ ಸೆಳೆಯುವ ಪ್ರಯತ್ನವನ್ನ ಮಾಡಿದ್ದು, ಪ್ರಜಾಶಕ್ತಿ ಟಿವಿ ತುಮಕೂರಿಗರ ನಾಡಿ ಮಿಡಿತವಾಗಿ ಹೊರಹೊಮ್ಮಿದೆ. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ನಾಗಸಂದ್ರ ಗ್ರಾಮದ ಸುರಿಗೇನಹಳ್ಳಿ ಕಾವಲ್ ಬಳಿ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಗಣಿಗಾರಿಕೆಯನ್ನ ಮಾಡಲಾಗ್ತಾ ಇತ್ತು. ಈ ಬಗ್ಗೆ ಪ್ರಜಾಶಕ್ತಿ ಟಿವಿ ವರದಿಯನ್ನ ಮಾಡಿದ್ದು, ಸುದ್ದಿ ಮಾಡ್ತಾ ಇದ್ದಂತೆ ಬಂಡೆ ಕಳ್ಳರು ಗಣಿಗಾರಿಕೆಗೆ ತಂದಿದ್ದ ಜೆಸಿಬಿ ಹಿಟಾಚಿಗಳ ಸಮೇತ ಎಸ್ಕೇಪ್ ಆಗಿದ್ದಾರೆ. ಸದ್ಯ ಸ್ಥಳದಲ್ಲಿ ಗಣಿಗಾರಿಕೆ ನಿಂತಿದ್ದು, ಪ್ರಜಾಶಕ್ತಿ ಟಿವಿ ತನ್ನ ತಾಕತ್ತನ್ನ ಮತ್ತೆ ಸಾಬೀತುಪಡಿಸಿದೆ. ಹೌದು, ಈ ಮೊದಲು ಗುಬ್ಬಿ ತಾಲೂಕಿನ ನಾಗಸಂದ್ರ ಗ್ರಾಮದ ಸುರಿಗೇನಹಳ್ಳಿ ಕಾವಲ್ ಬಳಿಯ ಸರ್ಕಾರಿ ಜಮೀನಿನಲ್ಲಿ ಸುದ್ದಿ ಮಾಡಲು ಪ್ರಜಾಶಕ್ತಿ ಟೀಮ್ ಹೋಗ್ತಾ ಇದ್ದಂತೆ, ಇದು ನಮ್ಮ ಸ್ವಂತ ಜಮೀನು, ಇಲ್ಲಿ ಯಾವುದೇ ಅಕ್ರಮ ಆಗ್ತಾ ಇಲ್ಲ ಅಂತ ಸಮಜಾಯಿಷಿಯನ್ನ ಕೂಡ ಕೊಟ್ಟಿದ್ರು. ಆದ್ರೆ ಅದ್ಯಾವಾಗ ಛಲ ಬಿಡದೆ ಯಾರಿಗೂ ಬಗ್ಗದೆ ಪ್ರಜಾಶಕ್ತಿ ಟಿವಿ ವರದಿ ಮಾಡ್ತು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿ ಅಕ್ರಮ ಗಣಿಗಾರಿಕೆಯನ್ನ ನಿಲ್ಲಿಸುವ ಕೆಲಸವನ್ನ ಮಾಡಿದ್ದು, ಇದು ಪ್ರಜಾಶಕ್ತಿಗೆ ಸಿಕ್ಕ ಮೊದಲ ಜಯ ಅಂತಾನೆ ಹೇಳಬಹುದಾಗಿದೆ. ಗುಬ್ಬಿ ತಾಲೂಕಿನ ನಾಗಸಂದ್ರ ಬಳಿಯ ಸುರಿಗೇನಹಳ್ಳಿ ಕಾವಲ್ನಲ್ಲಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೀತಾ ಇತ್ತು. ಅದರಲ್ಲೂ ಕೂಡ ಸರ್ಕಾರಿ ಜಮೀನಿನಲ್ಲಿ ಅಕ್ರಮವಾಗಿ ಭೂಗಳ್ಳರು ಕಲ್ಲರು ಕಲ್ಲನ್ನ ಬಗೆದು ಇಲ್ಲಿಂದ ಬ್ಲಾಸ್ಟ್ ಮಾಡಿ ಬೇರೊಂದು ಕಡೆ ಸಾಗಿಸ್ತಾ ಇದ್ರು. ಇದರ ವರದಿಯನ್ನ ನಿಮ್ಮ ಪ್ರಜಾಶಕ್ತಿ ಟಿವಿ ಬಿತ್ತರಿಸಿತ್ತು. ಇದೀಗ ಸುದ್ದಿಯ ಬಿತ್ತರವಾದ ಬೆನ್ನಲ್ಲೇ ಇಲ್ಲಿ ಎಲ್ಲವೂ ಕೂಡ ಬಂದ್ ಆಗಿರುವಂತದ್ದು. ದೃಶ್ಯಗಳಲ್ಲಿ ಈಗ ನೀವೇ ನೋಡ್ತಾ ಹೋಗ್ಬೋದು. ನಾನೀಗ ಸುರಿಗೇನಹಳ್ಳಿ ಕಾವಲ್ನಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ನಡೆಯುತ್ತಿದ್ದಂತಹ ಜಾಗದಲ್ಲಿಯೇ ಇದ್ದೇನೆ. ಅವತ್ತು ಆ ಭೂಗಳ್ಳರು ಭೂತಾಯಿಯ ಒಡಲನ್ನ ಬಗೆದು ಕಲ್ಲನ್ನ ತೆಗಿತಾ ಇದ್ದವರು ಹೇಳ್ತಾ ಇದ್ರು, ಇದು ನಮ್ಮ ಸ್ವಂತ ಜಮೀನಿನಲ್ಲಿ ನಾವು ಸಮತಟ್ಟು ಮಾತ್ರ ಮಾಡ್ತಾ ಇದ್ದೇವೆ, ಇಲ್ಲಿ ಯಾವುದೇ ರೀತಿಯ ಗಣಿಗಾರಿಕೆ ನಡೆಸ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ ಸುದ್ದಿ ಬಿತ್ತರವಾದ ಬೆನ್ನಲ್ಲೇ ಇಲ್ಲಿ ಗುಂಡಿಗಳನ್ನ ಏನ್ ತೆಗೆದಿದ್ರು, ಕಲ್ಲುಗಳನ್ನ ಏನ್ ತೆಗೆದಿದ್ರು, ಎದ್ವಾ ತದ್ವಾ ಬೇಕಾ ಬಿಟ್ಟು ಹೆಂಗ ಬೇಕಂಗೆ ಎಸ್ತು ಹೋಗಿ ಇಲ್ಲೆಲ್ಲವನ್ನು ನೀವೇ ದೃಶ್ಯಗಳಲ್ಲಿ ನೋಡ್ತಾ ಹೋಗಿ ಕಲ್ಲುಗಳನ್ನ ಬ್ಲಾಸ್ಟ್ ಮಾಡಿದ್ರಲ್ಲ, ಇಲ್ಲಿ ಬ್ಲಾಸ್ಟ್ ಮಾಡಿದ್ದಂತಹ ಕಲ್ಲುಗಳನ್ನ ತೆಗೆದುಕೊಂಡು ಇನ್ನು ಮಿಕ್ಕಿದಂತಹ ಕಲ್ಲುಗಳನ್ನ ಬೇಕಾಬಿಟ್ಟಿಯಾಗಿ ಅವ್ರು ಇಲ್ಲಿ ಎಸ್ತು ಹೋಗಿರುವಂತದ್ದು. ಅಕ್ರಮವಾಗಿ ಗಣಿಗಾರಿಕೆ ನಡೆಸ್ತಾ ಇದ್ದವರಿಗೆ ಈಗ ಬ್ರೇಕ್ ಬಿದ್ದಿದೆ. ನಿಮ್ಮ ಪ್ರಜಾಶಕ್ತಿ ಟಿವಿಯಲ್ಲಿ ಸುದ್ದಿ ಬಿತ್ತರವಾದ ಬೆನ್ನಲ್ಲೇ ಅಕ್ರಮ ಗಣಿಗಾರಿಕೆ ನಿಂತೋಗಿದೆ. ಇಲ್ಲಿ ಇದು ಪ್ರಜಾಶಕ್ತಿಯ ತಾಕತ್ತು ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಅವತ್ತು ಅವರು ಏನು ಹೇಳ್ತಾ ಇದ್ರು, ಇದು ನಮ್ಮ ಸ್ವಂತ ಜಮೀನಲ್ಲಿ ನಾವು ಜಮೀನನ್ನ ಕ್ಲೀನ್ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ರು. ಆದ್ರೆ ಸ್ವಂತ ಜಮೀನಲ್ಲಿ ಕ್ಲೀನ್ ಮಾಡ್ತಾ ಇದ್ದವರು ಈಗ ಭಯ ಬಿದ್ದು ಯಾಕೆ ಓಡೋದ್ರು? ಇದರಲ್ಲೇ ಗೊತ್ತಾಗ್ತಾ ಇದೆ ಎಷ್ಟರ ಮಟ್ಟಿಗೆ ಇಲ್ಲಿನ ಭೂಗಳ್ಳರು ಭೂಮಿಯ ಒಡಲನ್ನ ಬಗೆದು ಕಲ್ಲನ್ನ ತೆಗಿತಾ ಇದ್ದವರು ಸುಳ್ಳು ಹೇಳ್ತಾ ಇದ್ರು ಅನ್ನೋದು. ಇದಕ್ಕೆ ಪ್ರಜಾಶಕ್ತಿಯ ತಾಕತ್ತು, ಪ್ರಜಾಶಕ್ತಿಯಲ್ಲಿ ವರದಿ ಬಿತ್ತರವಾದ ಬೆನ್ನಲ್ಲೇ ಇದೀಗ ಅಕ್ರಮ ಗಣಿಗಾರಿಕೆ ನಿಂತಿರುವಂಥದ್ದು. ಡೆಪ್ಯೂಟಿ ಡೈರೆಕ್ಟರ್ ಕೂಡ ಹೇಳಿದ್ದಾರೆ, ಜಿಯಾಲಜಿ ಅಂಡ್ ಮೈನ್ಸ್ ಡೆಪ್ಯೂಟಿ ಡೈರೆಕ್ಟರ್, ನಾವು ಇವ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ತೇವೆ ಅಂತ. ಹಾಗೂ ಗುಬ್ಬಿಯ ತಹಶೀಲ್ದಾರ್ ಅವರು ಕೂಡ ಹೇಳಿದ್ದಾರೆ, ಇವ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ತೀವಿ ಅಂತ. ಇನ್ನಾದರೂ ತುಮಕೂರು ಜಿಲ್ಲೆಯಲ್ಲಿ ಅಕ್ರಮ ಗಣಿಗಾರಿಕೆಗೆ ಕಡಿವಾಣ ಬೀಳುತ್ತಾ ಇಲ್ವಾ ಅನ್ನೋದನ್ನ ನಾವು ಕೂಡ ಕಾದು ನೋಡಬೇಕಾಗಿದೆ. ಆದರೆ ಸುರಿಗೇನಹಳ್ಳಿ ಕಾವಲ್ನಲ್ಲಿ ನಡೆಯುತ್ತಿದ್ದಂತಹ ಅಕ್ರಮ ಗಣಿಗಾರಿಕೆಗೆ ಮಾತ್ರ ಬ್ರೇಕ್ ಬಿದ್ದಿದೆ. ಇದು ನಿಮ್ಮ ಪ್ರಜಾಶಕ್ತಿಯಿಂದ ಮಾತ್ರ. ಅಕ್ರಮ ಗಣಿಗಾರಿಕೆಯ ತುಮಕೂರು ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ನಡೀತಾ ಇದೆಯೋ ಅಲ್ಲಿ ಎಲ್ಲವೂ ಕೂಡ ಅಕ್ರಮ ಗಣಿಗಾರಿಕೆಗೆ ಬ್ರೇಕ್ ಬೀಳಬೇಕಾಗಿದೆ. ಇನ್ನು ಅಕ್ರಮ ಗಣಿಗಾರಿಕೆ ಸಂಬಂಧ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಉಪ ನಿರ್ದೇಶಕರು ಸರ್ಕಾರಿ ಜಾಗದಲ್ಲಿ ಅಕ್ರಮ ಗಣಿಗಾರಿಕೆ ನಡೆಸ್ತಾ ಇದ್ದು, ಬಂಡೆ ಕಳ್ಳರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದಾಗಿ ತಿಳಿಸಿದ್ರು. ಅಲ್ಲದೆ ಅಕ್ರಮವನ್ನ ಬಯಲಿಗೆಳೆಯುವ ಕೆಲಸವನ್ನ ಮಾಡಿದ ಪ್ರಜಾಶಕ್ತಿ ಟಿವಿಗೆ ಅಭಿನಂದನೆಗಳನ್ನ ಕೂಡ ತಿಳಿಸಿದ್ರು. ಒಟ್ನಲ್ಲಿ ಹಲವು ತಿಂಗಳಿನಿಂದ ಭೂಗಳ್ಳರು ಭೂಮಿಯನ್ನ ಬಗೆದು ಕಲ್ಲು ಗಣಿಗಾರಿಕೆ ದಂಧೆಯನ್ನ ನಡೆಸ್ತಾ ಇದ್ರು. ಈವರೆಗೂ ಈ ದಂಧೆಗೆ ಬ್ರೇಕ್ ಹಾಕುವ ಕೆಲಸವನ್ನ ಯಾವೊಬ್ಬ ಅಧಿಕಾರಿಯೂ ಮಾಡಿರಲಿಲ್ಲ. ಆದರೆ ಪ್ರಜಾಶಕ್ತಿ ಟಿವಿಯಲ್ಲಿ ವರದಿ ಮಾಡ್ತಾ ಇದ್ದಂತೆ ಅಕ್ರಮ ಗಣಿಗಾರಿಕೆಗೆ ಬ್ರೇಕ್ ಬಿದ್ದಿದ್ದು, ಪ್ರಜಾಶಕ್ತಿ ಟಿವಿ ತನ್ನ ತಾಕತ್ತನ್ನ ತೋರಿಸಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.